ಅಲ್ಲಿ ನೋಡಿ ಲಾರಿಗೆ ಕ್ರೇನಿಂದ ಲೋಡ್ ಆಗ್ತಿದೆ. ಸೊ ಇಲ್ಲಿ ಟ್ರ್ಯಾಕ್ಟರ್ಸ್ ಆಯ್ತು. ಸೊ ಇದರಿಂದ ಇವಾಗ ಲೋಡ್ ಮೇ ಬಿ ಅದಕ್ಕೆ ಹೋಗ್ಲಿಕ್ಕೆ ಇರ್ಬೋದು. ಸೊ ಅರ್ಧ ಲೋಡ್ ಆಗಿದೆ ಇಲ್ಲಿಗೆ ಹೇಳ್ಬೇಕಾದ್ರೆ. ಬನ್ನಿ ನೋಡೋಣ ಟ್ರೈನಲ್ಲಿ ಇವಾಗ ಯಾವ ಥರ ಇದೆ. ನಮ್ಮ ಅಶ್ರಫ್ ಬೈ ನೋಡಿ ನಮ್ಮ ಕಸಿನ್ ಅವರು, ಅಲ್ಲಿ ಇರ್ಷಾದ್ ಬ್ರೋ ಅವರು ಸಹ ಕಸಿನ್. ಸೊ ಬನ್ನಿ ನಾವೆಲ್ಲರೂ ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲಿ ನೋಡಿ ಕ್ರೇನ್ ಬರ್ತಾ ಇರೋದು. ವಾ ಯಾವ ಥರ ರೋಡ್ ಬರ್ತಿದೆ ನೋಡಿ ಇಲ್ಲಿ. ಮಿಸ್ಟರ್ ಅಶ್ರಫ್ ಬೈ ಆಪರೇಟರ್. ಇಲ್ಲಿ ನೋಡಿ ಲೋಡೆಲ್ಲ ಆಗ್ತಿರೋದು. ಯಾವ ಥರ ಲೋಡ್ ಆಗ್ತಿದೆ ಅಂತ. ಸೊ ಈ ಥರ ಕ್ರೇನ್ದು ಇಲ್ಲಿಗೆ ಬಂದು ಲೋಡ್ ಆಗ್ತಾ ಇದೆ. ಎಷ್ಟು ಟೈಮ್ ತೆಗಿಬೋದು ಇವಾಗ ಲೋಡ್ ಆಗಬೇಕಾದ್ರೆ? 7 ಗಂಟೆಗೆ ಬಂದು 10:30 11 ಗಂಟೆಗೆಲ್ಲ ಮುಗಿಯುತ್ತೆ. ಸೊ ಇನ್ನೊಂದು 2 ಗಂಟೆ ಇದೆ. 2 ಗಂಟೆ ಇದೆ ನೋಡಿ. ಅದೇ ಇಲ್ಲಿ ನೋಡಿ ರೋಪ್ ಎಲ್ಲ ಹಾಕ್ತಿರೋದು. ಸೊ ಪ್ರೊಸೀಜರ್ ನಡೀತಾ ಇದೆ ಇಲ್ಲಿ. ಫಸ್ಟ್ ಕರೆಕ್ಟಾಗಿ ಅದನ್ನ ಇದು ಮಾಡ್ಕೊಬೇಕು, ಸಿಕ್ಸ್ಬೇಕು. ಇಲ್ಲಾಂದ್ರೆ ಆ ಕಡೆ ಆದ್ರೆ ಪ್ರಾಬ್ಲಮ್ ಆಗುತ್ತೆ. ನೋಡಿ ಲಿಫ್ಟ್ ಮಾಡ್ತಾ ಇರೋದು ನೋಡಿ, ಒಂದು ಕಡೆ ಇನ್ನೊಂದು ಕಡೆಗೆ. ಓಕೆ ಅಲ್ಲಿಂದ ಓಕೆ ಒಂದೊಂದು ತಂದು ಬಸ್ಸಿ ಇದರಲ್ಲಿ ಇಡಬೇಕು. ಸೊ ಈ ಥರ ಫಸ್ಟ್ ಬಂಚ್ 4-5 ಇರಬೇಕು ಅನ್ಸುತ್ತೆ. ಇಲ್ಲಿ ಮಾರ್ಕ್ ಮಾಡ್ತಿರೋದು ನೋಡಿ. ಇವಾಗ ನೋಡಿ ಸೆಕೆಂಡ್. ಸೊ ಇದು ಇವಾಗ ನೋಡಿ ಅಲ್ಲಿ ನೋಡಿ ಮಿಡ್ಲಲ್ಲಿ ಇದು ಮಾಡೋದು, ಅಳ್ತಾ ಮಾಡೋದು. ಆ ಥರ ಓವರ್ಲಾಗಿ 1 2 3 4 5 6 ಆಯಿತು. ಒಂದೇ ಇದರಲ್ಲಿ 6 ಲೋಡ್ ಆಗಿದೆ. ಅದರಲ್ಲಿಂದ ಇವಾಗ ಬರ್ತಾ ಇದೆ ನೋಡಿ, ಹೋಗ್ತಾ ಇದೆ. ಸೊ ಇಲ್ಲಿಂದ ಸೀದಾ ಇವಾಗ ಲೋಡಿಗೆ ಇವಾಗ ಇದಾಗ್ತದೆ, ಸ್ಪೇನಿಗೆ ಲೋಡ್ ಆಗ್ತದೆ, ಐ ಮೀನ್ ಲಾರಿಗೆ ಲೋಡ್ ಆಗ್ತದೆ ನೋಡಿ. ಪ್ರೊಸೀಜರ್ ಎಷ್ಟು ಚೆನ್ನಾಗಿದೆ. ನಮ್ಮ ಸಾಧು ಏನೆಲ್ಲ ಬರೀತಿದ್ದಾರೆ. ಬ್ರೋ ಏನಿದು ಬರೀತಿರೋದು ನೀನು? ಯಾವುದು? ಸೇಫ್ಟಿ ಅಂತನಾ? ಸೊ ಅಲ್ಲಿ ಮಾರ್ಕ್ ಮಾಡ್ತಿದ್ದೀವಲ್ಲ ಅದು ಏನದು? ನಂಬರ್ ಅಲ್ಲ, ಪೀಸ್ ನಂಬರಾ? ಪೀಸ್ ನಂಬರ್. ಓಕೆ. ಮತ್ತೆ ಪೀಸ್ ಸೈಜ್ ನಾವು ಇದು ಮಾಡ್ತೀವಲ್ಲ ಸೇಫ್ಟಿ, ಅದು ಇಲ್ಲಿ ಬರೆಯೋದಲ್ಲ. ಓಕೆ ಮಿಸ್ಟರ್ ಆಪರೇಟರ್, ಹೇಗಾಯಿತು ರೆಸ್ಟಿಂಗ್ ಟೈಮ್? ಇವಾಗ ನಿಲ್ಲಿಸಿದ್ದೀರಾ ಇಲ್ಲಿ, ಆಫ್ ಮಾಡಿ. ಇವಾಗ ಏನು ನಡೀತಿದೆ ಇಲ್ಲಿ? ಸೊ ಇಲ್ಲಿ 2 ಸೈಡಿಗೆ ಇದು ಹಾಕೋದು, ಬಡಿಗೆ ಗಟ್ಟಿ ಮತ್ತೆ ಅದರ ಮೇಲೆ ಇದು ಮಾಡೋದು. ಇವಾಗ ಇಲ್ಲಿ ವರ್ಕ್ ಮಾಡ್ತಾರಲ್ಲ ಅವ್ರ ಸೇಫ್ಟಿಗೆಲ್ಲ ಏನು ಇದು ಮಾಡೋದು? ಸೇಫ್ಟಿಗೆ ನಮ್ಮ ಜೊತೆ 4 ಇನ್ಶೂರೆನ್ಸ್ ಇದೆ. ಓಕೆ. ಲೇಬರ್ ಇನ್ಶೂರೆನ್ಸ್. ಸೊ ಈ ಥರ ಯಾವ ಥರದ ಇನ್ಸಿಡೆಂಟ್ಸ್ ಆಗಿತ್ತಾ? ಸರ್ತಿ ಆಗಿತ್ತು, ಆದರೆ ಇನ್ಶೂರೆನ್ಸ್ ಕ್ಲೈಮ್ ಮಾಡೋಷ್ಟೇನು ಆಗಿಲ್ಲ. ಓಕೆ. ದೇವರದಿಂದ ಏನಾಗೋದು ಬೇಡ. ಹೌದು, ಆಗೋದು ಬೇಡ. ಅಂದರೆ ತುಂಬಾ ರಿಸ್ಕ್ ಇರೋದು ಪ್ರಿಯಾರಿಟಿ ಲೇಬರಿಗಲ್ಲ. ಸೊ ಅದೇ ತುಂಬಾ ರಿಸ್ಕ್ ಇರೋದು, ತುಂಬಾ ಕಾನ್ಸಂಟ್ರೇಷನ್ ಇರಬೇಕು ಇದಕ್ಕೆ ಮಾತ್ರ. ರಿಸ್ಕು, ಆಮೇಲೆ ಕಾನ್ಸಂಟ್ರೇಷನ್ ತುಂಬ ಇರಬೇಕು. ಸ್ವಲ್ಪ ಕಡೆಗಳಾಗಬಾರ್ದು. ಗಾಡಿಲಿರೋರು ಇರಬೇಕು, ನಮ್ಮ ಮೇಲೆ ಇರೋರು, ಗಾಡ್ಲಿರೋರು, ಇವರು ಯಾವತ್ತು ಕಣ್ಣಿರೋದು ಒಂದು ಅವ್ರು ರೋಪ್ ಆಗ್ತಾ ಇರ್ತಾರೆ. ಓಕೆ. ಅವ್ರ ಕೈ ಕಾಲು 4 ಕಡೆ ನೋಡ್ತಾ ಇರ್ಬೇಕು. ನೀವು ನೋಡ್ತಾನೆ ಇರಬೇಕು, ಹಿಂದೆ ಮುಂದೆ ಎಲ್ಲ ಕಡೆ ನೋಡಬೇಕು. ಈಗಲ್ ಥರ ತುಂಬಾ ಎಕ್ಸ್ಪೀರಿಯನ್ಸ್ ಪರ್ಸನ್ ಅವರು. ಹೌದಾ? ವಾವ್, ನೈಸ್. ಅವರೇ ಮೇಲಿಡ್ತಾರೆ ಹಂಗೆ ಯಾವತ್ತು. ಸೊ ಮೇಲಿರೋರು ತುಂಬಾ ಇದಿರಬೇಕು. ಹೌದು. ಲಾಸ್ಟ್ ಟೈಮ್ ಇನ್ಸಿಡೆನ್ಸ್ ಆಗ್ಬೇಕಾದ್ರೆ ಮೇಲಿದ್ದವರಿಗೆ ಇದಾಗಿರೋದಲ್ಲ, ಬಿಸಿಲಲ್ಲಿ. ಹೌದು. ನೋಡಿ ಇವಾಗ ಟ್ರ್ಯಾಕ್ಟ್ರಿಂದ ಇದಕ್ಕೆ ಲೋಡ್ ಮಾಡೋದು. ಸೊ ಇದೊಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡ್ತಾರೆ ಅಂತ. ಟ್ರ್ಯಾಕ್ಟ್ರಿಂದ ಡೈರೆಕ್ಟಾಗಿ ಲಾರಿಗೆ ಮಾಡೋದು. ಸೊ ಕ್ರೇನ್ ಸ್ಟಾರ್ಟ್ ಆಗಿದೆ. ಸೊ ಕ್ರೇನ್ ಇವಾಗ ಬರ್ತಿದೆ ನೋಡಿ. ಕ್ರೇನ್ ತುಂಬ ಫುಲ್ ಹವಾದಲ್ಲಿದ್ದಾರೆ. ಸೊ ನಮ್ಮ ಬ್ರೋವರು ಒಂದು ಕ್ವಿಕ್ ರೆಸ್ಟ್ ತೆಗೆದು ಇವಾಗ ಮತ್ತೆ ಬಂದಿದ್ದಾರೆ ನೋಡಿ ಟ್ರ್ಯಾಕಿಗೆ. ಕ್ರೇನಿಂದ ಟ್ರ್ಯಾಕ್ಟ್ರಲ್ಲಿರುವ ಮರ ತೆಗೆದು ಲಾರಿಗೆ ಹಾಕೋ ಒಂದು ಸೀನ್ ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ನೋಡಿ ಟ್ರ್ಯಾಕ್ಟ್ರಿಗೆ ಮೂಲೆಯಲ್ಲಿ ನಿಂತಿವಾಗ. ಸೊ ಅಲ್ಲಿಂದ ಇದೀಗ ನೋಡಿ ಕ್ರೇನ್ ಇವಾಗ ಆ ಕಡೆ ಹೋಗ್ಬೋದು ಮೇಬಿ. ನೋಡೋಣ ಬನ್ನಿ ಇವಾಗ ಏನೆಲ್ಲ ನಡೆಯುತ್ತೆ ಅಂತ ಹೇಳಿ. ಸೊ ಕ್ರೇನ್ ಹೋಗ್ತಿದೆ ಇವಾಗ. ಕ್ರೇನ್ ಸೆಟ್ ಆಯಿತು. ಸೊ ಇವಾಗ ಕ್ರೇನ್ ಇಲ್ಲಿಂದ ಹೋಗಿ ಹತ್ತಿರ ಹೋಯ್ತು ನೋಡಿ. ಇವಾಗ ಅಲ್ಲಿಂದ ಮೇ ಬಿ ಅಲ್ಲಿಂದ ತೆಗೆದು ಕೆಳಗೆ ಹಾಕ್ಲಿಕ್ಕೆ ಇರ್ಬೋದು. ಮೇ ಬಿ ಕೌಂಟ್ ತೆಗಿಲಿಕ್ಕೆ ಇದೆಯಲ್ಲ, ಐ ಮೀನ್ ಎಂತ ಸೇಫ್ಟಿ ನೋಡ್ಲಿಕ್ಕೆ ಇದೆಯಲ್ಲ, ಅದ್ರ ನಂತರ ಇಲ್ಲಿಗೆ ಬರುತ್ತೆ ಅನಿಸುತ್ತೆ ಮೇ ಬಿ. ನೋಡೋಣ ಬನ್ನಿ ಯಾವ ಥರ ನಡೀತೆ ಅಂತ. ಸೊ ಫಸ್ಟ್ ಟೈಮ್ ನೋಡ್ತಿರೋದು. ಸೊ ನೋಡೋಣ. ಇಲ್ಲಿ ನೋಡಿ ಟ್ರ್ಯಾಕ್ಟರಿಂದ ಅನ್ಲೋಡ್ ಮಾಡ್ತಿರೋದು. ಸೊ ಇನ್ನೂ ವೇಟಿಂಗ್, ಮರ ಬೀಳಲಿಕ್ಕೆ ಕಾಯ್ತಾ ಇದ್ದಾರೆ. ಸೊ ಅಲ್ಲಿ ಟಿಂಬರ್ ಹಾಕ್ತಿದ್ದಾರೆ, ಇಲ್ಲಿ ಮರ ಇವಾಗ ಇಲ್ಲಿ. ಸೊ ಇವಾಗ ಇದನ್ನು ಅನ್ಲೋಡ್ ಮಾಡ್ತಿದ್ದಾರೆ ನೋಡಿ. ಜಾಡ್ತಾನೆ ಇಲ್ಲ ಬ್ರೋ, ವಾಟ್ ಹ್ಯಾಪನ್? ಸೊ ಇಟ್ಸ್ ಕಮಿಂಗ್ ಬರ್ತಾ ಇದೆ. ಓ ಕ್ರೇಜಿ ಆಯಿತು. ಸೊ ಅಲ್ಲಿ ಮುಂದೆ ಹೋಗ್ಲಿಕ್ಕೆ ಪ್ಲೇಸ್ ಸ್ವಲ್ಪ ಕಮ್ಮಿನಿದೆ. ಸೊ ಏನು ಮಾಡ್ತಾರೆ ನೋಡುವ. ಓಕೆ ಬಟ್ ಸ್ಟಿಲ್ ಎಲ್ಲನೂ ಬಿದ್ದಿಲ್ಲ ಇನ್ನು. ಓಕೆ, ಇನ್ನು ಸ್ವಲ್ಪ 2 ಮರ ಬಾಕಿ ಆಯಿತು. ಅರ್ಧ ಟ್ರ್ಯಾಕ್ಟ್ರಲ್ಲಿದೆ ಇವಾಗ. ಸರ್ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಇವಾಗ. 2 ಮರ ಅದೇ ಥರ ಅರ್ಧ ಇದೆ ಟ್ರ್ಯಾಕ್ಟ್ರಲ್ಲಿ. ಬಟ್ ನೋಡಿ ಇಲ್ಲಿ ಹೋಗಿಟ್ಟು ಇಲ್ಲಿಂದ ಅಳತೆ ಮಾಡೋದು. ಸೊ ಇಲ್ಲಿಂದ ಇವಾಗ ಇದಕ್ಕೆ ಶಿಫ್ಟ್ ಮಾಡ್ತಾರೆ ಮೇ ಬಿ. ನೋಡೋಣ. ಸೊ ನಾವು ಇವಾಗ ಕ್ರೇನ್ ಒಳಗೆ ಹೋಗೋಣ ಬನ್ನಿ. ಲೆಟ್ಸ್ ಸಿ. ನಾವು ಇಲ್ಲಿ ನಮ್ಮ ಆಪ್ರೇಟರ್ ಬ್ರೋ ಅದು ಸ್ಟ್ರಗಲ್ ನೋಡೋಣ ಬನ್ನಿ. ಮೇಲೆ ಹತ್ತಾನೆ ಹೋಗಿ ನೋಡೋಣ.
ಇಟ್ಸ್ ಲೈಕ್ ಒಂದು ಸ್ಟೆಪ್ 2 ಸ್ಟೆಪ್. ಹಾಯ್ ಬ್ರೋ, ವಾಟ್ಸಪ್. ನಾನು ನಿಮ್ಮ ಹತ್ರ ಮಾತಾಡಲ್ಲ, ನೀವು ಇದರಲ್ಲೇ ಕಾನ್ಸಂಟ್ರೇಷನ್ ಇಡ್ತೀರಾ ತುಂಬ. ಮಾತಾಡೋದು ಕಮ್ಮಿ. ಕೆಲಸ ಟೈಮಲ್ಲಿ ಕೆಲಸ ಮಾಡ್ತಾ ಇರಬೇಕು ಪ್ರಾಪರಾಗಿ. ಇದರಲ್ಲಿ ಮಾತಾಡಿದರೆ ಆಯಿತು. ಮತ್ತೆ ನೋಡಿ ಅಲ್ಲಿಂದ ಮಾಡ್ತಿರೋದು ಕಾಣ್ತಿದೆಯಲ್ಲ, ನಿಮ್ಮನ್ನು ನಂಬ್ಕೊಂಡು ಮಾಡೋದು. ಹೌದು, ನೀವೇ ಮೇಯ್ನ್ ಇಲ್ಲಿ. ಸೊ ನೀವೊಂಥರ ಗಾಡ್ ಥರ ಆಗಿದ್ದೀರಾ ಇಲ್ಲಿ ಇವಾಗ. ನಾನಿಲ್ಲಿ ಕೂತ್ಕೊಂಡಿದ್ದೀನಿ, ಕ್ರೇನ್ ಈ ಥರ ಆಗ್ತಿದೆ, ಬಟ್ ಅದು ಯಾವ ಥರ ಆಪ್ರೇಟ್ ಆಗ್ತಿದೆ ಗೊತ್ತಿಲ್ಲ. ಇಲ್ಲಿ ನಿಮಗೆ ಸ್ಟೇರಿಂಗ್ ವೀಲ್ ಏನು ನೋಡ್ಲಿಕ್ಕೆ ಸಿಗಲ್ಲ. ಬಟ್ ನೋಡಿ ಇಲ್ಲಿ ಬರೀ ಎರಡಲ್ಲಿ ಹೈಡ್ರೋಲಿಕ್ ಅಲ್ಲ ಇದು. ಹೈಡ್ರೋಲಿಕ್ ಇಲ್ಲಿ ನೋಡಿ, ಜಸ್ಟ್ ಅಲ್ಲಿ ಯಾವುದು ಹೈಡ್ರೋಲಿಕ್ ಇಕ್ವಿಪ್ಮೆಂಟ್ ವೆಹಿಕಲ್ ನೋಡಿ ಅಲ್ಲಿ ಜಸ್ಟ್ ಅದರಲ್ಲಿ ಆ ಥರ ಈ ಥರ ಆಪ್ರೇಟ್ ಮಾಡೋದಷ್ಟೇ. ಸೊ ವೆಹಿಕಲ್ ಎಲ್ಲ ಎಲ್ಲ ಕಡೆ ಮೂವ್ ಆಗ್ತಿದೆ, ಬಟ್ ನನಗೆ ಏನು ಗೊತ್ತಾಗ್ತಿಲ್ಲ ಇಲ್ಲಿ ಯಾವ ಥರ ಮೂವ್ ಆಗ್ತಿದೆ ಏನಾಗ್ತಿಲ್ಲ. ನಾನು ಕೂತ್ಕೊಂಡಿದ್ದೀನಿ, ಆ ಕಡೆ ಆಗ್ತಿದೆ, ಬಟ್ ಏನಾಗ್ತಿದೆ ಅಂತ ಗೊತ್ತಿಲ್ಲ. ಸೊ ಇದು ಗೇರಾ? ಇದು ಗೇರ್, ಇದೊಂದು ಗೊತ್ತು ಗೇರ್. ಬಟ್ ಅಲ್ಲಿ ನೋಡಿ ಅದು ಒಂದು ಮುಂದೆ ಮಾಡಿದ ತಕ್ಷಣ ಅಲ್ಲಿ ಕೆಳಗಾಗ್ತಿದೆ, ಹಿಂದೆ ಮಾಡಿದ ತಕ್ಷಣ ಮೇಲಾಗ್ತಿದೆ. ಸೊ ಅದು ಹಿಂದೆ ಮುಂದೆ ಏನೆಲ್ಲ ಆಗ್ತಿದೆ ಇಲ್ಲಿ. 3 ಸಾಲ ನಿಮಗೆ ಕನ್ಫ್ಯೂಷನ್ ಆಗಲ್ವಾ? 3 ಸೆಟ್ ಆಗಿದೆಯಲ್ಲ. ಹೌದು. ನಮ್ಮಲ್ಲಿ ಶಾದುಲ್ ಇಬ್ರು ನೋಡಿ ತುಂಬ ಕಾನ್ಸಂಟ್ರೇಟ್ ಅಲ್ಲಿ ಕೌಂಟ್ ಎಲ್ಲ ಮಾಡ್ತಿದ್ದಾನೆ ನೋಡಿ. ಇವಾಗ ಕ್ರೇನ್ ಇವಾಗ ಏನು ಒಂದೇ ರೋಪಲ್ಲಿ ಅಷ್ಟು ಬ್ಯಾಲೆನ್ಸ್ ಆಗುತ್ತೆ. ಅದು ಆ ರೋಪ್ ಎಷ್ಟು ಟನ್ ಎತ್ತಲಿಕ್ಕೆ ಕೆಪಾಸಿಟಿ ಇದೆ? 500 kg ಆ ರೋಪಿಗೆ. ವೆರೈಟಿ ಬರುತ್ತೆ. ಓಕೆ ಓಕೆ. ಒಂದೇ ಇದರಲ್ಲಿ ಎಷ್ಟು ಇವಾಗ ಇದು ಎತ್ತುತ್ತೆ ಇವಾಗ ಇಲ್ಲಿ? ಇದ್ರಲ್ಲಿ 1 ಟನ್ ಇದೆ ಇವಾಗ. ಹಾಂ ಇದಲ್ಲ ಒಂದಿದು ಬಂಚ್. ಓಕೆ ಓಕೆ. ಇವಾಗ ಅಳತೆ ಮಾಡೋಕ್ಕಂತ ಇಲ್ಲಿ ಇದು ಮಾಡ್ತೀರಾ ನೋಡಿ ಅಲ್ಲ, ಇದು ಅಳತೆ ಮಾಡೋಕ್ಕಂತ ತೆಗಿತೀರಲ್ಲ ಅದು. ಓಕೆ ಎಕ್ಸಾಕ್ಟ್ ಬರುತ್ತೆ. ಓಕೆ ಸಿಪ್ಪೆ ಲೆಕ್ಕಕ್ಕಿರಲ್ಲ, ಅದರಿಂದ ನೋಡಿ ಇವಾಗ ಎಕ್ಸಾಕ್ಟ್ ಆಗಿ ತೆಗಿತೀರ ಮೆಜರ್ಮೆಂಟ್. ಅಲ್ಲಿಂದ ನೋಡಿ ಇದು ಇವಾಗ ಅದು ಮೇಲೆ ಮಾಡ್ಬೇಕಂದ್ರೆ ಇದು ಇವಾಗ ಹಿಂದ್ಗಡೆ ಇರಬೇಕು, ಮಿಡ್ಲಲ್ಲಿ ಇರೋದು. ಸೊ ಒಂದು ಪ್ರೊಸೀಜರ್ ಕಲ್ತಾಯ್ತು. ಇದು ಕೊಟ್ಟಿರೋದು ಎಕ್ವಿಪ್ಮೆಂಟ್ ಕೆಲಸಕ್ಕೆ, ವರ್ಕಿಂಗಿಗೆ. ಓಕೆ. ಬಟ್ ಮಲೆನಾಡು ಏರಿಯಾ ನಮ್ಮದು. ಮಲೆನಾಡು ಏರಿಯಾದಲ್ಲಿ ಟಿಂಬರ್ ಜಾಸ್ತಿ ಲೋಡಿಂಗು. ಟಿಂಬರ್ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಟಿಂಬರ್ ಆಗುತ್ತೆ ಜಾಸ್ತಿ. ಇಲ್ಲಿ ಯೂಸ್ ಆಗೋದೇ ಟಿಂಬರಿಗೆ. ಇಲ್ಲಿ ಸ್ವಲ್ಪ ಲೆವೆಲ್ ಇದೆ, ಚೆನ್ನಾಗಿದೆ ಲೋಡ್ ಮಾಡೋಕ್ಕೆ. ಹೌದು. ತೋಟ ಕಡೆ ಹೋದ್ರೆ ತುಂಬಾನೇ ರಿಸ್ಕಿ ಆಗಿರುತ್ತಲ್ಲ, ಅಲ್ಲಿ ಬೇರೆನೇ ಇರುತ್ತೆ. ಹೌದು. ಅವ್ರದ್ದು ಸೇಫ್ಟಿ ನೋಡ್ಕೋಬೇಕಾಗುತ್ತೆ, ಟೋಟಲ್ ಸೇಫ್ಟಿ ನೋಡ್ಕೋಬೇಕಾಗುತ್ತೆ. ಅವ್ರದ್ದು ನೋಡ್ಬೇಕು, ಅವ್ರದ್ದು ಬೇರೆದೆಲ್ಲ ಇರುತ್ತೆ, ಅದ್ರ ಸಲ ಏನಾಗಬಾರ್ದು. ಇಲ್ಲಾದ್ರೆ ಓಕೆ ಪರವಾಗಿಲ್ಲ, ಬಟ್ ಇಲ್ಲೇ ನೋಡಕ್ ನನಗೆ ಟಫ್ ತರ ಅನಿಸ್ತಿದೆ. ಇನ್ನು ತೋಟದಲ್ಲಿ ಯಾವ ಥರ ಇರುತ್ತೆ ಅಂತ ಒಮ್ಮೆ ನಾವು ತೋಟ ಸೈಡಲ್ಲಿ ಸಹ ಮಾಡುವ ವಿಡಿಯೋ. ನಿಮಗೆ ಮೇಲೆ ಇರೋ ವ್ಯೂಸ್ ನೋಡ್ಬೋದು. ಸೊ ನೋಡಿ ಟ್ರೈನಲ್ಲಿ ಇವಾಗ ಇದು ಮಾಡ್ತಿರೋದು. ಸೊ ಆಪ್ರೇಟರಿಗೆ ಅಷ್ಟು ಹೈಟಲ್ಲಿ ಅಲ್ಲಿ ಪ್ರಾಪರ್ನೇ ಕಾಣಿಸಲ್ಲ, ಬಟ್ ಸ್ಟಿಲ್ ನೋಡಿ ಅವರೊಂದು ನ್ಯಾಟಲ್ಲಿ ಅಲ್ಲಿ ಇದು ಮಾಡ್ತಿದ್ದಾರೆ. ಸೊ ಬ್ಯಾಲೆನ್ಸ್ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಎಲ್ಲ ನಿಮಗೆ ಲೋಡ್ ಆಯಿತು. ಸೊ ನೋಡಿ ದಿಸ್ ದ ಪ್ರೊಸೀಜರ್ ಇಲ್ಲಿ. ಸೊ ಇಲ್ಲಿ ಕೆಲಸ ಎಂಡ್ ಆಗ್ತಾ ಬಂತು. ಲಾಸ್ಟ್ 1 2 3 4 ಬಾಕಿ ಇದೆ ನೋಡಿ.